राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा। गुरु साक्षात परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಕುಂಡಲೀಕವರದೇರ್ ವಿಠಲ್ ಪಾರ್ವತಿ ಪತೇಶ್ವರ ಮಹಾದೇವ್ ರಾಜಾಧಿರಾಜ ಸದ್ಗುರುನಾಥ महाराज की जय। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಸೇವೆಗಾಗಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನಮಸ್ಕಾರ. ಯಾವುದನ್ನ ಅನುಭವಿಸುವುದರಿಂದ ಈ ಜೀವನದ ಸಾರ್ಥಕತೆ ಆಗ್ತದೆ, ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಆಗ್ತದೆ, ಪರಮಾನಂದದ ಪ್ರಾಪ್ತಿ ಆಗ್ತದ, ಅಂಥ ವಸ್ತುವಿನ ಬಗ್ಗೆ, ಅಂಥ ಒಂದು ಸ್ಥಿತಿಯ ಬಗ್ಗೆ ಸಮರ್ಥರು ತಮ್ಮ ದಾಸಬೋಧದಲ್ಲಿ ದಶಕ 9 ಸಮಾಸ 2 ಇದರಲ್ಲಿ ತಿಳಿಸ್ತಾರೆ. ಅದು ಯಾವುದಪ್ಪ ಅಂದ್ರ ಅದು ಬ್ರಹ್ಮ ನಿರೂಪಣೆ. ಸ್ವಧರ್ಮಕರ್ಮಿ ಪೂಜ್ಯ ಬ್ರಾಹ್ಮಣ ಪರಿಜ್ಞಾನನವೇ ಸದ್ಗುರುವಿನ ಬ್ರಹ್ಮಜ್ಞಾನ ನಸತಾಸೀನ ಜನ್ಮ ಮೃತ್ಯು ಚಕೇನ ಅಂತ ಹೇಳಿ ಸಮರ್ಥರು ದಾಸೋಹದಲ್ಲಿ ಒಂದು ಕಡೆ ಹೇಳ್ತಾರೆ. ಸ್ವಧರ್ಮ ಕರ್ಮದಲ್ಲಿ ಪೂಜ್ಯ ಬ್ರಾಹ್ಮಣನಾಗಿದ್ರೂ ಕೂಡ, ವೇದಶಾಸ್ತ್ರಗಳನ್ನ ಅಭ್ಯಾಸ ಮಾಡಿದ್ರೂ ಕೂಡ, ಪರಿಜ್ಞಾನನವೇ ಸದ್ಗುರುವಿನ ಮುಖದಿಂದ ಈ ಒಂದು ಜ್ಞಾನ ಆಗಿರ್ಲಿಲ್ಲ ಅಂದ್ರ ಬ್ರಹ್ಮಜ್ಞಾನ ನಸತಾಸೀನ ಜನ್ಮ ಮೃತ್ಯು ಸುಖೇನ, ಈ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ಎಲ್ಲಿಯವರೆಗೆ ನಮಗೆ ಬ್ರಹ್ಮಜ್ಞಾನದ ಅನುಭೂತಿ ಆಗುವುದಿಲ್ಲ, ಬ್ರಹ್ಮಜ್ಞಾನದ ಅನುಭವ ನಮಗೆ ಬರುವುದಿಲ್ಲ, ಅಲ್ಲಿಯವರೆಗೆ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಬ್ರಹ್ಮಜ್ಞಾನ ಅನ್ನುವಂಥದ್ದು ಸದ್ಗುರುವಿನ ಹೊರತಾಗಿ ಸಿಗಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ. ಸದ್ಗುರುವಿನ ಜ್ಞಾನಕ್ಕಾಗಿ ಸರ್ವತಾ ಹೋಣಾರನಾಹಿ ಅಂತಾರೆ. ಸಮರ್ಥರಂತಾರ ಈ ಜ್ಞಾನ ಅನ್ನುವಂಥದ್ದು ಸದ್ಗುರುವಿನ ಹೊರತಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸದ್ಗುರುವಿನ ಜ್ಞಾನಕ್ಕಾಗಿ ಸರ್ವತಾ ಹೋಣಾರನಾಹಿ ಅಜ್ಞಾನ ಪ್ರಾಣಿ ಪ್ರವಾಹಿ ವಾಹತತಿ ಗೇಲೆ. ಈ ಜ್ಞಾನವನ್ನ ಪಡ್ಕೋ ಸಂಬಂಧ ಪಡ್ಕೋಬೇಕಂತ ಧಡಪಡ ಮಾಡ್ಕೊಂಡು ಕೊನೆಗೂ ಸಹಿತ ಇದನ್ನು ಸಿಗಲಾರ್ದ ಈ ಒಂದು ಜನ್ಮ ಮರಣ ಚಕ್ರದ ಒಂದು ಪ್ರವಾಹದೊಳಗೆ ಹಂಗೇ ತೇಲ್ಕೋತ ಮುಳ್ಕೋತ ಹೋಗಿಬಿಟ್ಟಾರಪ್ಪ. ಜ್ಞಾನ ವಿರಹಿತ ಜೇ ಕೇಲೆ ತೇ ಜನ್ಮಾಸಿ ಮೂಲಜಾಲೆ ಮನೂನಿ ಸದ್ಗುರು ಚೀಪಾವಲೆ ಸದೃಢರಾಯಿ. ಈ ಜ್ಞಾನ ಸಿಗಲಾರ್ದ ನಮಗ ಈ ಭವಚಕ್ರದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಅವ್ರು ಅಂತಾರ ಸದ್ಗುರು ಚೀಪಾವಲೆ ಸದೃಢರಾಯಿ. ಈ ಒಂದು ಅನುಭೂತಿ ಎಂಥ ವಿಚಿತ್ರದ ಅಂದಲ್ಲ. ಆ ಬ್ರಹ್ಮ ಅನ್ನುವಂಥದ್ದು ವಸ್ತು ಹೆಂಗದ ಅಂದ್ರೆ ಅದು ಕಣ್ಣಿಗೆ ಕಾಣುವುದಿಲ್ಲ, ಕಲ್ಪನೆಗೆ ಭಾಸ ಆಗೋದಿಲ್ಲ. ಇದನ್ನು ಹೆಂಗೆ ಗುರ್ತು ಹಿಡಿದು ಅಂತನ್ನುವಂಥದ್ದು ಬಹಳ ಒಂದು ವಿಶೇಷದ ಇದು. ಅದಕ್ಕೆ ಸದ್ಗುರುವಿನ ಹೊರತಾಗಿ ಇದು ಗುರ್ತು ಯಾಕೆ ಆಗೋದಿಲ್ಲ ಅಂದ್ರೆ ಇದನ್ನು ಶಬ್ದಗಳಿಂದ ವರ್ಣನ ಮಾಡ್ಲಿಕ್ಕೆ ಬರೋದಿಲ್ಲ.
ಎಲ್ಲದರಿಂದ ಅತೀತನಾಗ್ಯದ, ಎಲ್ಲ ಕಡೆನೂ ತುಂಬ್ಯದ. ಇದು ಇರ್ಲಾರ್ದಂಥ ಜಾಗನೇ ಇಲ್ಲ, ಖರೆ ಅನುಭವಕ್ಕೆ ಬರುವುದಿಲ್ಲ. ಸಂದು ಸಂದಿಗೆ ಜಡಿದಿಹುದು ಆನಂದ ಗುಹೇಶ್ವರ ಲಿಂಗವಿದಣ್ಣ ಅಂತಾರೆ. ಎಲ್ಲ ಕಡೆ ತುಂಬ್ಯದ. ಈ ಬ್ರಹ್ಮ ನಿರೂಪಣ ಅನ್ನುವಂಥದ್ದು ದಾಸಬೋಧದಲ್ಲಿ 4 ಬ್ರಹ್ಮ ನಿರೂಪಣೆಗಳನ್ನು ಸಮರ್ಥರು ಹೇಳ್ತಾರ. ಕೊನೆಯದಾಗಿ ವಿಮಲ ಬ್ರಹ್ಮನ ನಿರೂಪಣೆ ಹೇಳ್ತಾರ. ಇದು ಹೆಂಗದ ಅಂದ್ರ ಎಲ್ಲ ಕಡೆ ತುಂಬ್ಯದ. ಇದನ್ನ ಹಿಡಿಲಿಕ್ಕೆ ಬರೋದಿಲ್ಲ, ಇದನ್ನ ಕೈಯಿಂದ ಬಿಡ್ಲಿಕ್ಕೆ ಬರೋದಿಲ್ಲ. ಎಲ್ಲದರ ಒಳಗೂ ಹೊರಗೂ ವ್ಯಾಪಿಸಿದಲ್ಲ. ಈ ವಸ್ತುವನ್ನು ನಾವು ತಿಳ್ಕೋಬೇಕು ಅಂತಂತಾರೆ. ಇದನ್ನ ನಾವು ತಿಳ್ಕೊಬೇಕಂದ್ರೆ ಏನು, ನಾವು ಇದನ್ನು ಓದಿ ತಿಳ್ಕೊಳಿಕ್ಕಾಗೋದಿಲ್ಲ. ಸದ್ಗುರುವಿನನ್ನು ದೃಢವಾಗಿ ನಾವು ಸದ್ಗುರುವಿನನ್ನು ನಂಬಿದಾಗ ಮಾತ್ರ, ಸದ್ಗುರುವಿನ ಮೇಲೆ ವಿಶ್ವಾಸ ಇಟ್ಟಾಗ ಮಾತ್ರ ಇದು ತಿಳಿತದೆ. ಆ ಸದ್ಗುರುವಿನ ಮೇಲೆ ವಿಶ್ವಾಸ ಇಡಬೇಕಾದ್ರೆ ಸದ್ಗುರುವಿನ ಸ್ಥಿತಿಯ ಬಗ್ಗೆ ನಮಗೆ ಏನಪ್ಪ ಅಂದ್ರೆ ಮೊದಲ ಗೊತ್ತಿರ್ಬೇಕಂತಾರೆ. ಸದ್ಗುರು ಅಂದ್ರೆ ಎಂಥವ, ಅವನ ಒಂದು ಸ್ಥಿತಿ ಹೆಂಗದ, ಅವನನ್ನು ನಾವು ನಂಬಿದ್ರೆ, ಅವನ ಮೇಲೆ ನಾವು ಅಖಂಡವಾಗಿ ವಿಶ್ವಾಸ ಇಟ್ಟರೆ ನಮಗೆ ಜೀವನದೊಳಗೆ ಇದು ಪ್ರತಿಯೊಂದು ಇದರೊಳಗೂ ಅನುಭೂತಿಗೆ ಬರ್ತಂತಾರ. ಈ ದಶಕ 7 ಸಮಾಸ 1 ಸರ್ವಸಾಧಾರಣ ಸಮರ್ಥರು ಈ 7ನೇ ದಶಕಕ್ಕೆ ದಾಸಬೋಧವನ್ನ ಸಮಾಪ್ತ ಮಾಡಿದ್ರು ಅಂಥೇಳಿ ನೋಡ್ರಿ ನೀವು. 7ನೇ ದಶಕ 1ನೇ ಸಮಾಸ ಮಂಗಲಾಚರಣ ನಿರೂಪಣ ಅಂತ ಬರ್ತದೆ. ಮಂಗಲಾಚರಣೆ ಮಾಡಿಬಿಟ್ಟಾರ, ದಾಸಬೋಧದ ಮಂಗಲಾಚರಣೆ ಮಾಡ್ಯಾರ. ಅದರೊಳಗೆ ಸದ್ಗುರುವಿನ ವರ್ಣನೆಯನ್ನು, ಸದ್ಗುರುವಿನ ಸ್ಥಿತಿಯನ್ನು, ಸದ್ಗುರುವಿನ ಒಂದು ಸ್ವರೂಪವನ್ನು ಅವರು ಒಂದು 5 ಓವಿ ಒಳಗೆ ವರ್ಣನೆ ಮಾಡ್ತಾರೆ ಸಮಾಜ. ಆ 5 ಓವಿಗಳನ್ನು ನಾವು ಇವತ್ತು ಸ್ವಲ್ಪ ಇದು ಮಾಡೋಣ. ಯಾಕಂದ್ರೆ ಸದ್ಗುರುವಿನನ್ನು ನಂಬಿದಾಗ ಮಾತ್ರ ಈ ಜ್ಞಾನ ಆಗೋದು. ಸದ್ಗುರುವಿನ ಮೇಲೆ ಅಖಂಡ ಶ್ರದ್ಧೆ ಇಡಬೇಕಾದ್ರೆ, ಸದ್ಗುರುವಿನ ಅಖಂಡನ ಏನಪ್ಪ ಅಂದ್ರೆ ನಾವು ಇದು ಮಾಡಬೇಕಾಗಿತ್ತು ಅಂದ್ರೆ ಸದ್ಗುರುವಿನ ಸ್ಥಿತಿಯ ಬಗ್ಗೆನೂ ನಮಗೆ ಕಲ್ಪನಾ ಇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು 5 ಓವಿಗಳು ನನಗೆ ಬಹಳ ಇದು ಅನಿಸ್ಬಿಟ್ಟವು. ಏನು ಇದು ಹೆಂಗೆ ಅನುಭವಕ್ಕೆ ಬರ್ತದೆ, ಸದ್ಗುರುವಿನ ಕೃಪಾ ಅನ್ನುವಂಥದ್ದು ಹೆಂಗೆ ಬರ್ತದೆ, ಅನುಭವಕ್ಕೆ ಬರ್ತದೆ. ಜಯಾಚೇನಿ ಕೃಪಾ ದೃಷ್ಟಿ ಹೋಯೇ ಆನಂದಾಚಿ ವೃಷ್ಟಿ ಅಂತ. ಸದ್ಗುರುವಿನ ಮೇಲೆ ನಾವು ಅಖಂಡ ಶ್ರದ್ಧೆ ಇಟ್ಟು ಸದ್ಗುರು ಹೇಳಿದಂಗೆ ನಾವು ಅವನು ಕೊಟ್ಟಂಥ ನಾಮಸ್ಮರಣೆಯನ್ನು ಮಾಡಿದ್ದಾದ್ರೆ ಏನು ನಮ್ಮ ಜೀವನದೊಳಗೆ ಅನುಭವಕ್ಕೆ ಬರ್ತದೆ ಅಂದ್ರೆ ನಮ್ಮ ಜೀವನ ಆನಂದಮಯ ಆಗ್ತದೆ. ಅವನು ಕೃಪೆಯಿಂದ ಜಯಾಚೇನಿ ಕೃಪಾ ದೃಷ್ಟಿ ಹೋಯೇ ಆನಂದಾಚಿ ವೃಷ್ಟಿ ಅಂತ. ಆನಂದದ ಮಳೆ ಸುರಿತದಂತ. ಎಲ್ಲ ಪ್ರತಿ ಕ್ಷಣದೊಳಗೂ ಆನಂದದ ಅನುಭೂತಿ ನಮಗೆ ಜೀವನದಾಗ ಆಗ್ಲಿಕ್ಕತ್ತಿತ್ತು ಅಂದ್ರೆ ಅಲ್ಲಿ ಸದ್ಗುರುವಿನ ಕೃಪೆ ಆಗ್ಯದ. ಸದ್ಗುರುವಿನ ಕೃಪಾ ಇರಲಾರ್ದ ನಮಗೆ ಆನಂದ ಆಗೋದಿಲ್ಲ. ನಾವು ಉಪದೇಶ ತಗೊಂಡ ಮಾತ್ರಕ್ಕೆ, ಈ ಒಂದು ಮಾರ್ಗದೊಳಗೆ ಕ್ರಮಿಸಿದ ಮಾತ್ರಕ್ಕೆ ನಮ್ಮ ಸ್ಥಿತಿ ಹೆಂಗಿರ್ತದೆ ಅಂದ್ರೆ ಕೆಲವೊಮ್ಮೆ ಆನಂದವನ್ನು ಅನುಭವಿಸ್ತದೆ, ಕೆಲವೊಮ್ಮೆ ದುಃಖವನ್ನು ಅನುಭವಿಸ್ತದೆ. ಈ ಆನಂದ ದುಃಖ ಇವೆಲ್ಲ ಅನುಭವಕ್ಕೆ ಬರ್ತಿದ್ದು ಅಂದ್ರೆ, ಎರಡೂ ಅನುಭವಕ್ಕೆ ಬರ್ತಿದ್ದು ಅಂದ್ರೆ ಇನ್ನ ಗುರು ಕೃಪೆಯಿಂದ ನಾವು ಏನಪ್ಪಾ ಅಂದ್ರೆ ದೂರಿದ್ದೆವು ಅಂತ ಹೇಳ್ತೀವಿ ಅಂತಾರ. ಯಾಕಂದ್ರೆ ಸದ್ಗುರು ಕೃಪಾ ಆದವ ಹೆಂಗಾಗ್ತಂದ್ರೆ ಸದಾವ ಕಾಲವು ಅವ ಆನಂದ ಸ್ವರೂಪನಾಗಿರ್ತಾನ. ಜಯಾಚೇನಿ ಕೃಪಾ ದೃಷ್ಟಿ ಹೋಯೇ ಆನಂದಾಚಿ ವೃಷ್ಟಿ ತೇಣೆ ಸುಖೆ ಸರ್ವ ಸೃಷ್ಟಿ ಆನಂದಮಯೇ ಅಂತಾರ. ಇಷ್ಟೇ ಅಲ್ಲ, ಈ ಸರ್ವ ಸೃಷ್ಟಿ ಏನದಲ್ಲ, ಸೃಷ್ಟಿಯೊಳಗೆ ಪ್ರತಿಯೊಂದು ಈ ಸೃಷ್ಟಿಯೊಳಗೆ ಇರುವಂಥ ಪ್ರತಿಯೊಂದು ಚರಾಚರದೊಳಗೂ ಸಹಿತ ಆ ಆನಂದ ಸ್ವರೂಪ ಅವಾಗ ಪ್ರಕಟ ಆಗ್ಲಿಕ್ಕೆ ಶುರು ಆಗ್ತದೆ. ತೇಣೆ ಸುಖೆ ಸರ್ವ ಸೃಷ್ಟಿ ಆನಂದಮಯೇ ಅಂತ ಅಂದ್ರೆ ಏನು ನೋಡಿದ್ರು ಸಹಿತ ಆನಂದದ ಅನುಭೂತಿ ನಮಗೆ ಆಗ್ಲಿಕ್ಕತ್ತು ಅಂದ್ರೆ ನಮಗೆ ಗುರು ಕೃಪೆ ಆಗ್ಯದ ಅಂತ ತಿಳ್ಕೋಬೇಕು. ಮುಮುಕ್ಷು ಚಾತಕಿ ಸುಸ್ವರ ಕರುಣಾಪಾಹಿಜೆ ಅಂಬರ ಅಂತ 2ನೇ ಓವಿಯೊಳಗೆ ಅಂತಾರ ಅವರು. ಮುಮುಕ್ಷು ಚಾತಕಿ ಸುಸ್ವರ ಕರುಣಾಪಾಹಿಜೆ ಅಂಬರ ಓಳೆ ಕೃಪೇಚಾ ಝಳದರ ಸಾಧಕಾವರಿ. ಈ ಮುಮುಕ್ಷತ್ವ ಮತ್ತು ಸಾಧಕತ್ವದೊಳಗೆ ಮುಮುಕ್ಷತ್ವ ಇರ್ತದೆ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರಬೇಕು. ಈಗ ನಾವೇನು ಈ ಬದ್ಧ ಮುಮುಕ್ಷು ಸಾಧಕ ಸಿದ್ಧಾಂತ 4 ಪಂಗಡ ಮಾಡ್ತೇವೆ. ಬದ್ಧತ್ವ ಹೋದ್ಮೇಲೆ ಮುಮುಕ್ಷತ್ವ ಹೋದ್ಮೇಲೆ ಸಾಧಕತ್ವದೊಳಗೂ ಮುಮುಕ್ಷತ್ವ ಬೇಕಂತ. ಮುಮುಕ್ಷತ್ವ ಅಂದ್ರೇನು ಅವ್ರಂತಾರ ಮುಮುಕ್ಷು ಚಾತಕಿ ಸುಸ್ವರ.
ಕರುಣಾಪಾಹಿಜೆ ಅಂಬರ ಮುಮುಕ್ಷತ್ವ ಅನ್ನುವಂಥದ್ದು ಹೆಂಗೆ ಚಾತಕ ಪಕ್ಷಿ ಮಳೆಗಾಗಿ ಹಂಬಲಿಸ್ತಿರ್ತದ, ಹಂಗ ಮುಮುಕ್ಷು ಅನ್ನವ ಆ ಸದ್ಗುರುನಾಥನ ಕೃಪೆಗಾಗಿ ಹಂಬಲಿಸಿದ ಅಂದ್ರ ಕರುಣಾಪಾಹಿಜೆ ಅಂಬರ ಓಳೆ ಕೃಪೆ ಚಾಜಳದರ ಸಾಧಕಾವರಿ. ಆ ರೀತಿ ನಮ್ಮಲ್ಲಿ ಮುಮುಕ್ಷತ್ವ ಸಾಧಕಾವಸ್ಥೆಯೊಳಗೂ ಇರ್ಬೇಕಂತಾರ ಅವರು. ಈಗ ನಾವು ಸಾಧಕರಂತೆ ಅಂದ ಮಾತ್ರಕ್ಕೆ ಸಾಧಕಾವಸ್ಥೆಯೊಳಗಿದ್ದಾಗ ಭಗವಂತನ ಒಂದು ಕೃಪಾ ಯಾವಾಗ ಆದಿತ್ತು, ಸದ್ಗುರುನಾಥನ ದರ್ಶನ ಯಾವಾಗ ಆದಿತ್ತು, ಆನಂದ ಅದ ಒಂದು ಅನುಭೂತಿನ ಯಾವಾಗ ಆದಿತ್ತು ಅಂಥೇಳಿ ಪ್ರತಿ ಕ್ಷಣನೂ ಹಂಬಲಿಸ್ತಿರ್ಬೇಕಂತವ. ಸಾಧಕಿದ್ದವ ಹಂಬಲಿಸ್ತಿರ್ಬೇಕು. ಸುಮ್ಮನೆ ಏನಪ್ಪಾ ಅಂದ್ರೆ ನಮ್ಮ ಉಪಾಸನೆ ಮಾಡೋದದ ಅಂತೇಳಿ ಉಪಾಸನೆ ಮಾಡಿದ್ರೆ ಕೆಲಸ ಆಗೋದಿಲ್ಲ ಅಂತಾರಲ್ಲ. ಪ್ರತಿ ಕ್ಷಣದೊಳಗು ಪ್ರತಿಯೊಂದು ನಾಮಸ್ಮರಣೆಯನ್ನು ಮಾಡೋ ಹೊತ್ನ್ಯಾಗ ಆ ಗುರುವಿನ ಒಂದು ದರ್ಶನಕ್ಕಾಗಿ ಮನ ಹಂಬಲಿಸ್ತಿರ್ಬೇಕಂತಾರು. ಮುಮುಕ್ಷು ಚಾತಕಿ ಸುಸ್ವರ ಕರುಣಾಪಾಯಿಜೆ ಅಂಬರ ಓಳೆ ಕೃಪೆ ಚಾಜಳದರ ಸಾಧಕಾವರಿ. ಆವಾಗ ಆ ಸದ್ಗುರುವಿನ ಒಂದು ಕೃಪಾ ಅದು ಸಾಧಕನ ಮೇಲೆ ಆಗ್ತದ ಅಂತ ಹೇಳ್ತಾರೆ. ಕೀತೆ ಭವಾರ್ಣವಿಂಚೆ ತಾರು ಅಂತ ಸದ್ಗುರುನಾಥ ಎಂಥವ ಅಂದ್ರೆ ಈ ಭವ ಸಮುದ್ರದಿಂದ ದಾಟಿಸುವಂತ ಏಕೈಕ ನಾವಿಕಿದ್ದಾನಂತ. ಅವನು ಹೊರತಾಗಿ ಭವಸಾಗರದಿಂದ ದಾಟಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಕೀತೆ ಭವಾರ್ಣವಿಂಚೆ ತಾರು ಬೋಧೆ ಪಾವವಿ ಪೈಲಪಾರು. ಅವನ ಬೋಧ ಹೆಂಗಿರ್ತ ಅಂದ್ರ ಈ ಭವಸಾಗರದಿಂದ ಅಚ್ಚಿ ಕಡೆ ಆ ದಂಡಿಗೆ ನಮ್ಮನ್ನು ಒಯ್ದು ಮುಟ್ಟಿಸ್ತಾನ. ಅದು ಸದ್ಗುರುವಿನ ಬೋಧದಿಂದ ಮಾತ್ರ ಸಾಧ್ಯ ಅಂತಾರ ಅವರು. ಓದ್ಕೊಂಡಾಗ ಆಗೋದಿಲ್ಲ, ತಿಳ್ಕೊಂಡ್ರೆ ಆಗೋದಿಲ್ಲ. ಸದ್ಗುರುನಾಥ್ ಹೆಂಗ ನಮ್ಮನ್ನು ಪಾರ ಮಾಡ್ತಾನಂದ್ರ ಅವನ ಮುಖದಿಂದ ಜೈಸೇ ನೇತ್ರಿ ಘಾಲಿತ ಅಂಜನ ಪಡೆ ದೃಷ್ಟಿಶ ನಿಧಾನ. ಹೆಂಗ ಕಣ್ಣಾಗ ಅಂಜನ ಹಾಕೊಂಡು ಕೂಡಲೇ ಭೂಮಿಯೊಳಗಿರುವಂತಹ ನಿಧಿ ಹೆಂಗ ನಮಗ್ ಕಾಣಿಸ್ತದಲ್ಲ, ಹಂಗ ಸದ್ಗುರುನಾಥನ ವಚನದಿಂದ ಜ್ಞಾನ ಪ್ರಕಾಶ ಆಗಿಬಿಡ್ತದ. ಜ್ಞಾನದ ಪ್ರಕಾಶ ನಮ್ಮಲ್ಲಿ ಹೆಂಗ ಉದ್ಭವ ಆಗ್ತಂದ್ರೆ ಆ ಗುರುನಾಥನ ಮುಖದಿಂದ ಬರುವಂತ ಒಂದೊಂದು ನುಡಿ ಏನವಲ್ಲ ನಮ್ಮಲ್ಲಿ ಅಂತ ಒಂದು ಜ್ಞಾನ ಪ್ರಕಾಶವನ್ನು ಪ್ರಕಟ ಮಾಡ್ತಾವಂತ. ಅದಕ್ಕೆ ಅವ್ರಂತಾರ ಬೋಧೆ ಪಾವವಿ ಪೈಲಪಾರು ಮಹಾ ಆವರ್ತಿ ಆಧಾರು ಭಾವಿಕಾಸಿ. ಭಾವಿಕರು ಯಾರಿದ್ದಾರಲ್ಲ ಅವರಿಗೆ ಈ ಏನಪ್ಪಾ ಅಂದ್ರೆ ಮಹಾ ಆವರ್ತಿ ಅಂದ್ರೆ ಏನು, ಆ ಜನನ ಮಾಡ ಹುಟ್ಟುದು ಸಾವುದು ಅನ್ನೋಂಥ ಒಂದು ಏನು ಚಕ್ರದಲ್ಲ, ಇದರಿಂದ ಪೂರ್ಣ ಇದ್ರೊಳಗೆ ಈ ಒಂದು ಸ್ಥಿತಿ ಒಳಗೆ ಅಂದ್ರೆ ಏನು ಜನ್ಮ ದುಃಖ ಜರ ದುಃಖ ಜಾಯ ದುಃಖ ಪುನಃ ಪುನಃ ಅಂತೇಳಿ ಹುಟ್ಟಿದ ಕೂಡಲೇ ಸಾಯುವ ತನಕ ಏನದಲ್ಲ ಆ ಒಂದು ಸ್ಥಿತಿ ಒಳಗೂ ಸಹಿತ ಆ ಭಾವಿಕ ಜನರನ್ನ ಹೆಂಗ ಪಾರು ಮಾಡ್ತಾನಪ್ಪ ಅಂದ್ರೆ ಅವರ ಆನಂದಕ್ಕೆ ಧಕ್ಕೆ ಬರಲಾರ್ದಂಗೆ ಪ್ರತಿಯೊಂದು ಸಂಕಟದಿಂದ ಅವರನ್ನು ಪಾರು ಮಾಡ್ಕೊತ ಹೋಗ್ತಾನ. ಇದು ಸದ್ಗುರುನಾಥನ ಸ್ಥಿತಿ ಅದಂತ. ಇಷ್ಟೊಂದು ಕೆಲಸ ಸಮರ್ಥರು ನಮಗಾಗಿ ಮಾಡ್ತಿರ್ತಾರೆ. ಉಪದೇಶ ಕೊಟ್ಟ ಮೇಲೆ ಸದ್ಗುರುನಾಥ ಸುಮ್ ಕೂತಿರುವುದಿಲ್ಲ. ತನ್ನ ಶಿಷ್ಯ ಮುಂದಿನ ಸ್ಥಿತಿಗೆ ಹೆಂಗೆ ಹೋದಾನ, ಹೆಂಗೆ ಏನಾದ್ರೂ ಅವ ಮುಂದಿನ ಒಂದು ಮೆಟ್ಲಕ್ಕೆ ಹೋದಾನ ಅಂತೇಳಿ ಪ್ರತಿ ಕ್ಷಣನೂ ಚಿಂತೆ ಮಾಡ್ತಿರ್ತಾನಂತ ಸದ್ಗುರುನಾಥ್ ನಮ್ಮ ಸಂಬಂಧ. ಈಗ ಏಕನಾಥ ಮಹಾರಾಜರ ಒಂದು ದಿವ್ಯ ಅನುಭವ ಆದಕೊಳ್ಳಿ ನನ್ನಂತಲ್ಲಿ ಬಾ ಅಂತೇಳಿ ಏಕನಾಥ ಮಹಾರಾಜರಿಗೆ ಜನಾರ್ದನ ಪಂತ್ರ ಹೇಳಿದ್ರಂತ. ಜನಾರ್ದನ ಪಂತ್ರ ಹೇಳಿದ ಕೂಡಲೇ ಅವರು ಸಾಧನಾ ಮಾಡಿ ಆ ಶೂಲಭಂಜ ಪರ್ವತದೊಳಗೆ ಸಾಧನಾ ಮಾಡಿದಾಗ ಅವ್ರಿಗೊಂದು ವಿಶೇಷ ಅನುಭವ. ಸರ್ಪ ಬಂದ ಮೇಲೆ ಕೂರ್ತಿತ್ತು. ಈಗೊಂದು ಪ್ರವಚನದಾಗ ಬಂದದು ಸರ್ಪ ಹೆಡಿ ತಕೊಂಡು ಕೂತಿತ್ತು. ಆವಾಗ ಅವ ಹಾಲು ಕೊಡವ ಅದನ್ನು ನೋಡಿ ಚೀರಿದ ಕೂಡಲೇ ಸರ್ಪ ಹೋದ ಕೂಡಲೇ ವಿಶೇಷ ಗಡಿಸ್ತು ಅಂತೇಳಿ ಏಕನಾಥ ಮಹಾರಾಜರು ಜನಾರ್ದನ ಪಂತ್ರ ಅಂತಲ್ಲಿ ಬಂದ್ರಂತ. ಯಾಕಪ್ಪ ಏಕನಾಥ ಬಂದಿ ಅಂದ್ರೆ, ಇಲ್ಲ ಮಹಾರಾಜರ ನೀವು ಹೇಳಿದಂಗ ಇವತ್ತೊಂದು ವಿಶೇಷ ಘಟನಾ ಆತು. ಏನಾತು, ಹಿಂಗಾತು, ಸರ್ಪ ಕೂತಿತ್ತು, ಆಮೇಲೆ ಅವ್ನು ಚೀರಿದ ಕೂಡಲೇ ಹೋತು ಅಂತ ಹೇಳಿದ್ರಂತ ಅವ್ರು ಏಕನಾಥ ಮಹಾರಾಜರು. ಮತ್ತು ಹೋದ್ರೆ ಅದನ್ನ ಬಿಟ್ಟು ಯಾಕೋ ಹೊಡಿಬಾರ್ದನು ಅಂತೇಳಿ ಜನಾರ್ದನ ಪಂತ್ರ ಏಕನಾಥ ಮಹಾರಾಜರಿಗೆ ಕೇಳಿದ್ರಂತ. ಏಕನಾಥ ಮಹಾರಾಜರು ಅಂದ್ರಂತ, ಗುರುನಾಥ ಅದನ್ನ ಹೆಂಗೆ ಹೊಡಿಲಿ, ಅದರೊಳಗೂ ನೀನೇ ನನಗೆ ಕಂಡಿ ಅಂಥೇಳಿ ಏಕನಾಥ ಮಹಾರಾಜರು ಅಂದ ಕೂಡಲೇ ಆವಾಗ ಜನಾರ್ದನ ಪಂತ್ರ ಮುಖದಿಂದ ಬಂತಂತ, ಈಗ ನನ್ನ ಜೀವನ ಸಾರ್ಥಕತ ಆತಪ್ಪ ಅಂತ. ಅಂದ್ರೇನು, ನಾವು ಆ ಒಂದು ವಿಶೇಷವಾದ ಅನುಭವವನ್ನು ಪಡ್ಕೊಂಡಾಗ ಆ ಗುರುವಿನ ಬಾಯಿಂದ ಬಂತ ಏನಂದ್ರೆ ನನ್ನ ಜೀವನ ಸಾರ್ಥಕತ ಆತು ಅಂತ. ನಾನು ಕೊಟ್ಟಂತ ಸಬೀಜ ನಾಮ ಫಲಪ್ರದ ಆತು ಅಂತೇಳಿ ಗುರುನಾಥ ಅಷ್ಟು ಸಂತೋಷ ಪಟ್ಟಂತ ಅವನ ಮುಖದಿಂದ ಜೀವನ ಸಾರ್ಥಕತ ಆತು ಅಂತ ಬರಬೇಕಾದ್ರೆ ನಾವು ಉಪದೇಶ ಕೊಟ್ಟ ಮೇಲೆ ನಮ್ಮ ಮಹಾರಾಜರು ನಮಗಾಗಿ ಯಾವ ಒಂದು ಸ್ಥಿತಿಗಾಗಿ ಹಂಬಲಿಸ್ತಿರ್ತಾರ ಅನ್ನುವಂಥದ್ದು ಬಹಳ ವಿಶೇಷ. ಅದಕ್ಕೆ ಅವ್ರಂದ್ರು ಕೀತೆ ಭವಾರ್ಣವಿಂಚೆ ತಾರು.
ಬೋಧೆ ಪಾವವಿ ಪೈಲಪಾರು ಮಹಾ ಆವರ್ತಿ ಆಧಾರು ಭಾವಿಕಾಸಿ ಕೀತು ಕಾಳಾಂಚ ನಿಯಂತ ಅಂತ ಸದ್ಗುರುನಾಥ ಸಾಮಾನ್ಯ ಅಲ್ಲ. ಕಾಲದ ಅವನ ಆಧೀನದಾಗದಂತ ಕಾಲನ ನಿಯಂತ್ರಣ ಎಲ್ಲಿರ್ತದಪ್ಪ ಅಂದ್ರೆ ಸದ್ಗುರುನಾಥನ ಆಧೀನದೊಳಗದ. ಪ್ರತಿಯೊಂದು ಈ ಸಮಯ ಅನ್ನುವಂಥದ್ದು ಏನದಲ್ಲ ನಮ್ಮ ಜೀವನದೊಳಗೆ ಬರುವಂಥ ಎಲ್ಲ ಸಮಯಗಳ ಯಾರ ಅಧೀನವ ಅಂದ್ರೆ ಸದ್ಗುರುನಾಥನ ಅಧೀನವ. ನಾವು ಇದ್ರೊಳಗೆ ಏನೂ ಮಾಡೋದಿಲ್ಲ, ಗುರುನಾಥನನ್ನು ನಂಬಿಬಿಟ್ಟೆವು ಅಂದ್ರೆ ನಮ್ಮ ಪ್ರತಿಯೊಂದು ಕ್ಷಣಗಳು ಅವನ ಅಧೀನವ. ಯಾಕಂದ್ರೆ ಆ ಕಾಲದ ನಿಯಂತ್ರಕನೇ ಸದ್ಗುರುನಾಥ್ ಇದ್ದಾನಂತ. ನೋಡ್ರಿ, ಸದ್ಗುರುನಾಥ್ ಎಂಥವಿದ್ದಾನ ಅನ್ನುವಂಥದ್ದು ಕಲ್ಪನಾ ಮಾಡಿಕೊಂಡ್ರೆ ಅದಕ್ಕೆ ಸದ್ಗುರುನಾಥನನ್ನು ವರ್ಣನ ಮಾಡಲಿಕ್ಕೆ ಆಗುವುದಿಲ್ಲ. ಅವ ಕೇವಲಂ ಜ್ಞಾನಮೂರ್ತಿ, ದ್ವಂದ್ವಾತೀತ, ಗಗನ ಸದೃಶಂ, ತತ್ವಮಶ್ಯಾದಿಲಕ್ಷಂ, ಏಕಂ ನಿತ್ಯಂ ವಿಮಲಮಚಲಂ, ಸರ್ವದೀ ಸಾಕ್ಷಿಭೂತಂ, ಭಾವಾತೀತಂ, ತ್ರಿಗುಣರಹಿತಂ. ಏನು ಯಾವ ರೀತಿ ಉಪಮಾ ಕೊಟ್ಟಾರ ನೋಡ್ರಿ. ನಾವು ಅನ್ಬೇಕಾದ್ರೆ ಈಗ ಅಂತಿರ್ತೇವೆ ಇದನ್ನು ಶ್ಲೋಕರೆ, ಇದನ್ನ ವಿಚಾರ ಮಾಡಿದ್ರೆ ಎಲ್ಲದರಿಂದಲೂ ಅತೀತನಾದವ ನಮ್ಮ ಸದ್ಗುರುನಾಥ್ ಇದ್ದಾನೆ. ಈ ಸ್ಥಿತಿಯ ಅನುಭವ ನಮಗಾಗಿತ್ತು ಅಂದ್ರೆ ಅವು ಕೊಟ್ಟಂತ ನಾಮಸ್ಮರಣೆಯನ್ನ ಬಿಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಮಾಡ್ಕೋತಾನೆ ಇರ್ತಾರೆ. ಹಂಗೆ ಯಾರು ಸದ್ಗುರುನ ಸ್ಥಿತಿಯನ್ನು ತಿಳ್ಕೊಂಡಲ್ಲ ಅವರೆಲ್ಲರೂ ಉಪದೇಶ ತಗೊಂಡು ಕೂಡಲೇ ಅದನ್ನೇ ತಮ್ಮ ಪರಮ ಕರ್ತವ್ಯ ಅಂತೇಳಿ ಮಾಡ್ಲಿಕ್ಕತ್ರು. ಈಗ ನಾವು ಹಿಂದೆ ಆಗಿ ಹೋದಂಥ ಜ್ಞಾನಿಗಳ ಒಂದು ಜೀವನ ನೋಡಿದ್ರೆ ತಮ್ಮ ಗುರುವಿನಿಂದ ಉಪದೇಶ ತಗೊಂಡ ಮೇಲೆ ಅದಕ್ಕಾಗಿಯೇ ತಮ್ಮ ಜೀವನವನ್ನು ಯಾರು ಇಟ್ಟರು ಅಂದ್ರೆ ಯಾರು ಆ ಸದ್ಗುರುವಿನ ನಿಜವಾದ ಸ್ಥಿತಿಯನ್ನು ತಿಳ್ಕೊಂಡ್ರಲ್ಲ ಅವ್ರಿಟ್ರು. ನಮಗೆ ಏನು ಅನಿಸಿಬಿಡ್ತದೆ, ಅದು ಉಪದೇಶ ತಗೊಂಡೇ ಕರೆ. ಉಪದೇಶ ತಗೊಂಡ ಮೇಲೆ ಮಾಡಿದ್ರು ನಡೀತದ, ಬಿಟ್ಟರು ನಡೀತದ. ನಮ್ಮ ಮನಸ್ಸು ಹೆಂಗಂತದ, ಮಾಡಿದ್ರು ಸೌಡ್ ಇದ್ದಾಗ ಮಾಡಿದ್ರೆ ಆತು ಅಂತೇಳಿ. ಎಷ್ಟು ಮಂದಿಗೆ ನಾವು ಕೇಳಿದ್ರು ಸಹಿತ ಹೆಂಗೆ ನಡೆದಪ್ಪ ಧ್ಯಾನ ಅಂದ್ರೆ ನಾವೇನಂತೇವು, ಮಾಡ್ತೇವ್ರಿ ಯಾವಾಗ ಸೌಡಿ ಸಿಗ್ತಾ ಅವಾಗ ಮಾಡ್ತೇವೆ ಅಂತ. ಅಂದ್ರೆ ನಾವು ಮಾಡುವಂಥ ಆಧ್ಯಾತ್ಮ ಪರಮಾರ್ಥ ಸೌಡಿಚ ಪರಮಾರ್ಥ ಅಂತಿದೆ, ಔಡಿಚ ಅಲ್ಲ. ಸೌಡಿಚ ಪರಮಾರ್ಥ ಅಂದ್ರೆ ಸೌಡಿ ಯಾರಿಗೆ ಸಿಕ್ಕದ? ಗಣಪತರಾವ್ ಮಹಾರಾಜರು ಹೇಳ್ತಿದ್ರಂತ ಸಾಯ್ಲಿಕ್ಕೆ ಸೌಡಿಲ್ಲಂತ ಮಂದಿಗೆ. ಗಣಪತರಾವ್ ಮಹಾರಾಜರು ಒಂದು ಕಡೆ ಬರ್ತದ, ಅವ್ರು ಹೇಳ್ತಿದ್ರಂತ ಮಂದಿ ಇಷ್ಟು ಗದ್ದಲಾಗಿ ಸಿಕ್ಕೊಂಡು ಬಿಟ್ಟದ್ರ ಸಾಯ್ಲಿಕ್ಕೆ ಸಹಿತ ಸೌಡಿಲ್ಲ ಅಂತ. ಮತ್ತಿನ್ನು ಇದ್ರಾಗ ನಮಗೆ ಆ ನಾಮಸ್ಮರಣೆ ಮಾಡ್ಲಿಕ್ಕೆ ಎಲ್ಲಿ ಸೌಡು ಸಿಗ್ತದ? ವಿಚಾರ ಮಾಡಿದೇವು ಅಂದ್ರೆ ನಾವು ನಾಮಸ್ಮರಣೆಯನ್ನು ಎಷ್ಟು ಮಾಡ್ಲಿಕ್ಕತ್ತೇವೆ ಅಂದ್ರೆ ನಮಗೆ ಸೌಡು ಸಿಗ್ಲಾರ್ದಕ್ಕಾಗಿ ಮಲ್ಕೋ ಹೊತ್ನಾಗ 2 ನಿಮಿಷ ಮಾಡ್ಲಿಕ್ಕತ್ತೇವು, ಎದ್ದು ಕೂಡಲೇ 2 ನಿಮಿಷ ಮಾಡ್ಲಿಕ್ಕತ್ತೇವು. ಅದು ಮನಸ್ಸು ಕೊಟ್ಟು ಮಾಡ್ಲಿಕ್ಕತ್ತಿಲ್ಲ, ಮಾಡ್ಬೇಕಂತೇಳಿ ಮಾಡ್ಲಿಕ್ಕತ್ತೇವೆ. ಮಹಾರಾಜರು ಅಂದಾರ, ಮಹಾರಾಜರು ಹೇಳ್ಯಾರಿ. ಒಬ್ಬರಿಗೆ ಕೇಳಿದ್ ನಾನು, ನಾಮಸ್ಮರಣೆ ಹೆಂಗೆ ನಡೆದದ್ರಿ ಅಂತ ನಾ ಅಂದೆ. ಮಾಡ್ತೀವ್ರಿ, ಸಮರ್ಥರು ಹೇಳಿದಂಗೆ ಎಲ್ಲ ಮಾಡ್ಲಿಕ್ಕತ್ತೀವ್ರಿ. ಎಷ್ಟು ರೀ ಮಾಡ್ತೀರಿ ಅಂತ ಮುತ್ಯಾರು ಹೇಳ್ಯಾರ್ರಿ. ಮುಂಜೆ ರಾತ್ರಿ ಮಲ್ಕೋ ಹೊತ್ನಾಗ ಎಷ್ಟು ಮಾಡುತ್ತ ಬಾರಪ್ಪ, ಎದ್ದು ಕೂಡಲೇ ಎಷ್ಟು ಮಾಡುತ್ತ ಬಾ 7 ಹೊತ್ನಾಗ ಅಂತೇಳಿ ಮಲ್ಕೋ ಹೊತ್ನಾಗ ಒಂದು 2 ನಿಮಿಷ ಅಂತಾರೆ. 2 ನಿಮಿಷ ನಾಮಸ್ಮರಣೆ ಅಂದ್ರೆ ಭಾಳ ಆಗ್ತದೆ. ಈಗ ನಾವು ಆರತಿ ಹಚ್ಚಿದಾಗ ನಾಮಸ್ಮರಣೆ ಕೂತಿರ್ತೀವಿ, ಎಷ್ಟು ಕೂತಿರ್ತೇವೆ ಅಂತ ತಿಳ್ಕೊಂಡ್ರಿ ನೀವು. ಎಲ್ಲ ಕೂಡಿಸಿ 1 ನಿಮಿಷ ಆಗಿರ್ತದೆ, ಇನ್ನೂ ಆರತಿ ಬರೋಲ್ತು, ರಾಜಾದಿರಾಜ ಸದ್ಗುರುನಾಥ್ ಅನುವಲ್ರು ಅಂತ ಮನಸ್ಸಿನಾಗ ಬರ್ತಿರ್ತದೆ ನಮಗೆ. ಏನು ಅಂದ್ರೆ ನಾಮಸ್ಮರಣೆಯಾಗ ನಮಗೆ ಟೈಮ ಹೆಂಗಾಗಿಬಿಡ್ತಂದ್ರೆ ಭಯಂಕರ ಯಾವಾಗರೆ ಮುಗಿತದಪ್ಪ ಅನಿಸೋಂಗೆ ಆಗ್ತದೆ. ಇಷ್ಟೆಲ್ಲ ಮಾಡಿ ನಾವು ಮಾಡೋ ನಾಮಸ್ಮರಣೆ ಎಷ್ಟು ಅಂದ್ರೆ ಅಗದಿ ಕನಿಷ್ಠ ಒಂದು ಭಾಳ ಅಂದ್ರೆ ತಾಸು ಮಾಡ್ಯಾವಂದ್ರು ಸಹಿತ ಏನೂ ಅಲ್ಲ. ನಾ ಮೊನ್ನೆ ಒಂದು ಸ್ವಲ್ಪ ಸೌಡು ಸಿಕ್ಕಿತ್ತು, ಕ್ಯಾಲ್ಕುಲೇಟ್ರಾಗಿ ನೋಡಿದೆ. 13 ಕೋಟಿ ಜಪ ನಾಮಸ್ಮರಣೆ ಆಗ್ಬೇಕಾದ್ರೆ ಎಷ್ಟು ವರ್ಷ ಹಿಡಿತದ ಅಂತೇಳಿ ಲೆಕ್ಕ ಹಾಕಿದ್ದು ನಾನು. 13 ಕೋಟಿ ಜಪ. ಈಗ 13 ಕೋಟಿ ಜಪ ನಾಮಸ್ಮರಣೆ ಆತಂದ್ರೆ ಆತ್ಮವಸ್ತು ನಿನಗೆ ಪ್ರಕಟ ಆಗ್ತದೆ ಅಂಥೇಳಿ ರಾಮದಾಸ್ ಮಹಾರಾಜರು ಒಂದು ಕಡೆ ಹೇಳ್ಯಾರ. 13 ಕೋಟಿ ಜಪ ಮಾಡಿದ್ರೆ ನಿನಗೆ ಆ ಸ್ವರೂಪ ಸಾಕ್ಷಾತ್ಕಾರ ಆಗ್ತದೆ ಅಂತ. ಅಂದ್ರೆ 13 ಕೋಟಿ ಆಗಲಿಕ್ಕೆ ಎಷ್ಟು ನಾಮಸ್ಮರಣೆ ಮಾಡಬೇಕು ಅಂತೇಳಿ 1 ನಿಮಿಷಿಗೆ ಎಷ್ಟು ನಾಮಸ್ಮರಣೆ ಆಗ್ತಾವಂತ ಮೊದಲು ಲೆಕ್ಕ ತೆಗೆದ್ನಿ. ಟೈಮ್ ಹಿಡಿದು ನಾಮಸ್ಮರಣೆ ಮಾಡಿದ್ರೆ 6 ಸೆಕೆಂಡಿಗೆ 2 ನಾಮಸ್ಮರಣೆ ಆಗ್ತಾವನಿಲ್ಲ. ಏನು 6 ಸೆಕೆಂಡಿಗೆ 2 ನಾಮಸ್ಮರಣೆ. ಅಂದಾಜು ನನ್ನ ಟೈಮ್ ಹಿಡ್ಕೊಂಡು ನೋಡಿದ್ನಿ. 1 ನಾಮಸ್ಮರಣೆ ಅಗದಿ ಸೀದಾ ಸಾವಕಾಶ ಮಾಡಿದ್ರು ಸಹಿತ 6 ಸೆಕೆಂಡಿಗೆ ಒಂದಂದ್ರೆ ಕನಿಷ್ಠ 1 ನಿಮಿಷಕ್ಕೆ 20 ನಾಮಸ್ಮರಣೆ ಆಗ್ತದೆ. 1 ನಿಮಿಷಕ್ಕೆ 20 ನಿಮಿಷ ನಾಮಸ್ಮರಣೆ ಮಾಡಿದ ಲೆಕ್ಕ ಹಾಕಿದ್ರೆ 36 ವರ್ಷ, ದಿವಸಕ್ಕೆ 9 ತಾಸು ನಾಮಸ್ಮರಣೆ ಮಾಡಿದ್ರೆ 36 ವರ್ಷಕ್ಕೆ 14 ಕೋಟಿ ಮ್ಯಾಲೆ ಚಿಲ್ಲರ್ ಆಗ್ತಾವೆ ನನ್ನ ಲೆಕ್ಕಕ್ಕೆ. ಎಷ್ಟು ಖರೇನ ಲೆಕ್ಕ ಹಾಕಿದ್ರೆ 14 ಕೋಟಿ ಮ್ಯಾಲೆ ಇಷ್ಟು ಲಕ್ಷ ಹಿಂಗೆ ಸಾವಿರ ಬರ್ತದು.
ನಾವು ಮ್ಯಾಲಿಂದ ಬಿಡ್ನು 13 ಕೋಟಿ ಬೇಕಾದ್ರೆ ದಿವ್ಸಕ್ಕೆ 9 ತಾಸು ನಾಮಸ್ಮರಣೆ ಎಷ್ಟು ವರ್ಷ ಮಾಡಬೇಕು? 36 ವರ್ಷ ಮಾಡ್ಬೇಕು ನಾವು. ಬರೋಬ್ಬರ್ 365 ಲೆಕ್ಕ. ಹೆಂಗೆ ನಾವೇನು ಅದನ್ನೇನು ಪೆನ್ ತೊಗೊಂಡು ಮಾಡಂಗಿಲ್ಲ, ಇಲ್ಲ ಕ್ಯಾಲ್ಕುಲೇಟರ್ನಾಗ ಎಲ್ಲ ಸಿಕ್ಕೇ ಬಿಡ್ತದೆ. ಲೆಕ್ಕ ಹಾಕಿದ್ರೆ 36 ವರ್ಷ ದಿವ್ಸಕ್ಕೆ 9 ತಾಸದಂತೆ ನಾಮಸ್ಮರಣೆ ಮಾಡಿದ್ರೆ 14 ಕೋಟಿ ನಾಮಸ್ಮರಣೆ ನಮ್ಮ ಆಗ್ತವೆ. ಮತ್ತು ದಿವ್ಸಕ್ಕೆ 1 ತಾಸು ಲೆಕ್ಕ ಹಾಕಿ ನೋಡಿದ್ದು ನಾನು. 1 ತಾಸು ಲೆಕ್ಕ ಹಾಕಿದ್ರೆ 500 ಮ್ಯಾಲ ವರ್ಷ ಆತ. ದಿವ್ಸಕ್ಕೆ 1 ತಾಸು ಧ್ಯಾನ ಮಾಡಿದ್ರೆ 1 ತಾಸದ ಲೆಕ್ಕ ಹಾಕಿ ನೋಡಿದ್ದು ನಾನು. ಎಷ್ಟಂದ್ರೆ 500 ಮ್ಯಾಲ 34 ವರ್ಷ ಹಿಂಗೇನೋ ಆತದ. ಅಂದ್ರೆ ಎಷ್ಟು ಜನ್ಮ? 5 ಜನ್ಮ 100 ವರ್ಷ ಪೂರ್ಣ ಬದುಕಿದ್ರು 5 ಜನ್ಮ ತಗೋತೇವೆ ನಾವು ಈಗ. ಮತ್ತು ಪ್ರತಿ ಜನ್ಮದಾಗೂ ನಮ್ಮ ಆರಾಧನೆ ಸಿಗಬೇಕು, ಇವ್ರದ್ದು ಉಪದೇಶ. ಯಾಕಂದ್ರೆ ಈಗ ಸಿಕ್ಕದ ಮುಂದಿನ ಜನ್ಮದಾಗ ಇವರೇ ನಮಗೆ ಎಲ್ಲಿ ನೆನಪಿರ್ತದೆ? ಹಿಂದಿನ ಜನ್ಮದಾಗ ಆತ್ಮಾರಾಮದಾಗ ಮಹಾರಾಜರು ಅಂತಾರ, ಆತ್ಮಾರಾಮದಾಗ ಸಮರ್ಥರು ಅಂತಾರ, ಹೋದ ಜನ್ಮದಾಗೂ ನಿನಗೆ ಹೆಂಡ್ರು ಮಕ್ಕಳು ಮನಿ ಗಿನಿ ಎಲ್ಲ ಇದ್ದು ಇಲ್ಲೋ ಅವ ಇಲ್ಲೋ? ಜನ್ಮ ಜನ್ಮಾಂತರದಿಂದ ಕೆಲಸ ನಡೆದದ್ ನಿಂದು. ಹೋದ ಜನ್ಮದಾಗೂ ಎಲ್ಲ ಇದ್ದು, ಏನೋ ಮನೆ ಮೇಲೆ ಪ್ಲಾಟ್ ಮೇಲೆ ತೊಗೊಂಡಿರ್ಬೇಕು, 2 ಮನೆ ಕಟ್ಟಿರ್ಬೇಕು, ಹೆಂಡ್ರು ಮಕ್ಕಳು ಎಲ್ಲ ಇದ್ರು. ಈಗಿದ್ದಾರನಪ್ಪ ಅಂತ ಕೇಳ್ತಾರ ಶಿಷ್ಯ. ಹೋದ ಜನ್ಮದವ್ರು ಈಗ ಯಾರು ಇದ್ದಾರನೋ? ಆ ಹೊಲ, ಆ ಮನೆ, ಆ ನಿನ್ನ ರೊಕ್ಕ, ಆ ನಿನ್ನ ಹೆಂಡತಿ, ಆ ನಿನ್ನ ಮಕ್ಕಳು ಈಗಿದ್ದಾರನೋ? ಮತ್ತು ಈಗಿಲ್ಲ ಅಂದ್ರೆ ಮುಂದೆ ಹೆಂಗಿರ್ತಾರ? ಹಿಂದಿನವ್ರು ಈಗಿಲ್ಲ ಅಂದ್ರೆ ಈಗಿನವ್ರು ಮುಂದೆ ಹೆಂಗಿರ್ತಾರ ಅಂತೇಳಿ ಪ್ರಶ್ನೆ ಹಾಕ್ತಾರ ಅವರು. ಹಂಗೆ 534 ವರ್ಷ ದಿವ್ಸಕ್ಕೆ 1 ತಾಸು ನಾಮಸ್ಮರಣೆ ಮಾಡಿದ್ರೆ, ಇನ್ನು ಅರ್ಧ ತಾಸು ಮಾಡಿದ್ರೆ 1000 ವರ್ಷ. ಮತ್ತು ಹಿಂಗೆ ಲೆಕ್ಕ ನಾವು ತಕ್ಕೋತ ಬಂದೆ ಅಂದ್ರೆ ನಮಗೆ ಎಂದ ಅದರ ಅನುಭವಕ್ಕೆ ಬರಬೇಕು. ಅದಕ್ಕೆ ಈಗ ಗುರುಲಿಂಗ ಜಂಗಮ ಮಹಾರಾಜರು, ಭಾವಸಾಹೇಬ್ ಮಹಾರಾಜರು 9 ತಾಸುಗಟ್ಟಲೆ 36 ವರ್ಷ ನಾಮಸ್ಮರಣೆ ಮಾಡುವಂಥದ್ದು ನಮ್ಗೆ ಅವ್ರ ಚರಿತ್ರದೊಳಗೆ ನಾವು ನೋಡ್ತೀವಿ, ಹೌದಲ್ಲ? ಮತ್ತು ನಮಗಿದು ಬ್ರಹ್ಮನ ಅನುಭವ ಬರಬೇಕು ಅಂತ ಬ್ರಹ್ಮ ನಿರೂಪಣೆ ಓದೋದಾಗ್ತದೆ, ಬ್ರಹ್ಮನ ಬಗ್ಗೆ ಹೇಳೋದಾಗ್ತದೆ. ಅವ್ರು ಏನು ಹೇಳ್ಯಾರ ಅದನ್ನು ಹೇಳೋದಾಗ್ತದೆ, ಅನುಭವಕ್ಕೆ ಬರೋದಿಲ್ಲ, ಹೇಳೋದಾಗ್ತದೆ. ದೇ ಧರು ಜಾತ ಧರಿತಾನೆ, ಟಾಕು ಜಾತ ಟಾಕಿನಾಯ ಟಾಕಿತಾನೆ, ಜಿಕಡೆ ತಿಕಡೆ ಜೇತೆ ತೇತೆ ಆಯೇ ಚಾಯೇ ತೇ ಪರಬ್ರಹ್ಮ. ಇದನ್ನು ಹೇಳಲಿಕ್ಕೆ ಏನು ಹೋಗೋದು? ಇದನ್ನು ಅರ್ಥ ಮಾಡಿ ಹೇಳ್ಬೋದು. ಅನುಭವಕ್ಕೆ ಬರಬೇಕಾಗಿತ್ತು ಅಂದ್ರೆ ಸದ್ಗುರುವಿನ ಮೇಲೆ ಅಖಂಡ ಶ್ರದ್ಧೆ ಇಡಬೇಕು. ಮೊದಲು ಅಖಂಡ ಶ್ರದ್ಧೆ ಇಡಬೇಕು. ಇವನೇ ಎಲ್ಲನ ಏನಪ್ಪ ನಮ್ಮನ್ನ ಪಾರು ಮಾಡವ. ಅದಕ್ಕೆ ಅಂತಾರವರು ಕೀತೋ ಕಾಲಾಚ ನಿಯಂತಕ ಅಂತ. ಕೀತೋ ಕಾಳಾಚ ನಿಯಂತಕ ನಾತರಿ ಸಂಕಟಿ ಸೋಡವಿತ. ಇಲ್ಲಿಲ್ಲ ಅಂದ್ರೆ ಇಟ್ಟು ತಿಳ್ಕೋರಿ, ನಿಮ್ಮ ಎಲ್ಲ ಸಂಕಟ ಪರಿಹಾರ ಮಾಡವ ಯಾರಾದರೂ ಇದ್ರೆ ನಿನ್ನ ಸದ್ಗುರುನಾಥನೇ ಒಬ್ಬನೇ ಅಂತ. ನಾವು ಬಹಳಷ್ಟು ಮಂದಿ ಮೇಲೆ ವಿಶ್ವಾಸ ಇಡ್ತೇವೆ. ನಮ್ಮ ಜೀವನದೊಳಗೆ ಬಹಳಷ್ಟು ಮಂದಿ ಮೇಲೆ ಅವರಿಂದ ಸಂಕಟ ಪರಿಹಾರ ಆಗಿತ್ತನೋ, ಇವರಿಂದ ಯಾರಿಂದನೂ ಆಗುವುದಿಲ್ಲ. ಸದ್ಗುರುನಾಥ ಮಾತ್ರ ನಮ್ಮ ಸಂಕಟಗಳನ್ನು, ಭಕ್ತನ ಸಂಕಟಗಳನ್ನು ಪಾರು ಮಾಡವ ಅವನೇ ಒಬ್ಬ. ಗೀತೆ ಭಾವಿಕಾಂಚೆ ಮಾತಾ ಪರಮ ಸ್ನೇಹಾಳು. ಇದಕ್ಕಿಂತ ಒಂದಿದ್ರೆ ಅಥವಾ ಅಂತ ಹೇಳ್ಬೇಕಂದ್ರೆ ಸದ್ಗುರುನಾಥ ಅಂದ್ರೆ ಭಾವಿಕರ ಪರಮ ಸ್ನೇಹಾಳು ತಾಯಿ ಇದ್ದಂಗಂತ. ನಮ್ಮ ತಾಯಿ ಇನ್ನ ನಮಗೆ ಏನಾರ ಹೆಚ್ಚು ಕಡಿಮೆ ಮಾಡ್ಬೋದು. ತಾಯಿಯ ಕೋಟಿ ಪಟ್ಟು ನಮ್ಮನ್ನು ಸಮರ್ಥರು ಪ್ರೇಮ ಮಾಡ್ತಿರ್ತಾರೆ. ಯಾಕಂದ್ರೆ ಆ ಭಾವಿಕ ಭಕ್ತರ ಪ್ರೇಮದ ತಾಯಿ ಅಂತ. ಇಷ್ಟೆಲ್ಲ ನಮಗಾಗಿ ಇರುವಂತ ಸದ್ಗುರುನಾಥಗ ನಾವು ದಂಡವತ ನಮಸ್ಕಾರ ಲೋಟಾಂಗಣ ಹೆಂಗೆ ಹಾಕಬೇಕಂದ್ರೆ ಐಸಾ ಸದ್ಗುರು ಪೂರ್ಣಪಣಿ ತುಟೇ ಭೇದಾಚಿ ಕಡಸಣಿ ದೇಹೇವಿನ ಲೋಟಾಂಗಣಿ ತಯಾ ಪ್ರಭೂಸಿ ಅಂತೇಳಿ 5 ಓವಿಗಳನ್ನು ಈ ಮಂಗಲಾಚರಣ ಸಮಾಸದೊಳಗೆ ಸಮರ್ಥರು ಸದ್ಗುರುನಾಥನ ವರ್ಣನೆ ಮಾಡಿದ್ದು ನೋಡಿದ್ದು ನಾನು. ಇದು ಕಡಿ ಓವಿ ಎಷ್ಟು ಮಜಾ ಅದ ನೋಡ್ರಿ. ಐಸಾ ಸದ್ಗುರು ಪೂರ್ಣಪಣಿ, ಇಂಥ ಸದ್ಗುರುನಾಥ ಪೂರ್ಣಪಣಿ ತುಟೇ ಭೇದಾಚಿ ಕಡಸಣಿ. ಈ ದ್ವಂದ್ವದಿಂದ ನಿನ್ನನ್ನು ಭೇದದಿಂದ ಅಭೇದ ಸ್ಥಿತಿಗೆ ಒಯ್ಯುವಂತಾವ, ಆ ಬ್ರಹ್ಮ ಪ್ರಾಪ್ತಿಯನ್ನು ಕೊಡುವಂತಾವ, ಬ್ರಹ್ಮನ ಅನುಭವವನ್ನು ಕೊಡುವಂತಾವ ಇಂಥ ಸದ್ಗುರು ಇದ್ದಾನ. ಅಂಥ ಸದ್ಗುರುವಿಗೆ ದೇಹೇವಿನ ಲೋಟಾಂಗಣಿ ತಯಾ ಪ್ರಭೂಸಿ ಅಂತ. ನಿನ್ನ ದೇಹ ಇರಲಾರ್ದ ಅವಾಗ ನೀನು ಸುತ್ತ ಲೋಟಾಂಗಣ ಹಾಕು ಅಂತಾರೆ. ದೇಹ ಇರಲಾರ್ದ ಲೋಟಾಂಗ ಹಾಕೊಂಡು ಅಂದ್ರೆ ಏನು? ದೇಹ ಇರಲಾರ್ದ ಲೋಟಾಂಗಣ ಅಂದ್ರೆ ನಮ್ಮನ್ನ ಈಗ ಖಾಲಿ ಲೋಟಾಂಗಣ ಒಂದಿನ ಚರಣ ಅಂತಂತೇವಿಲ್ಲ, ತಿರುಗತೇವಿಲ್ಲ ಸುತ್ತ ನಮ್ಮ ಸುತ್ತಲೇ ನಾವು. ಅವ್ರಂತಾರ ದೇಹೇವಿನ ಲೋಟಾಂಗಣಿ ತಯಾ ಪ್ರಭೂಸಿ ಅಂತ. ದೇಹ ಇರ್ಲಾರ್ದ ಲೋಟಾಂಗಣ ಹಾಕ್ತಾ ಅಂತ ಸದ್ಗುರುನಾಥಗನಿ ಅಂತಂದ್ರೆ ಇದ್ರ ಅರ್ಥ ದೇಹ ಬುದ್ಧಿಯನ್ನು ಮೀರಿ ವಿದೇಹ ಸ್ಥಿತಿಯೊಳಗೆ ನಮ್ಮನ್ನು ನಾವು ಮರೆತು
ನಮ್ಮ ದೇಹವನ್ನು ನಾವು ಮರೆತು ಆ ಸದ್ಗುರುನಾಥನ ಚಿಂತನದೊಳಗೆ ಮನ ಬುದ್ಧಿ ಚಿತ್ತ ಅಹಂಕಾರ ಇವೇನವಲ್ಲ ಪ್ರತಿ ಕ್ಷಣನೂ ಆ ಸದ್ಗುರುನಾಥನ ಚಿಂತನದೊಳಗೆ ನಮ್ಮದು ನಡೀತು ಅಂದ್ರೆ ಈ ಬ್ರಹ್ಮ ಪ್ರಾಪ್ತಿ ಅನ್ನುವಂಥದ್ದು ಬ್ರಹ್ಮಜ್ಞಾನ ಅನ್ನುವಂಥದ್ದು ಪರಮಾನಂದದ ಅನುಭೂತಿ ಅನ್ನುವಂಥದ್ದು ನಮಗೆ ಪ್ರಾಪ್ತ ಆಗ್ತದೆ. ಅದಕ್ಕಾಗಿ ನಾವು ತಿಳ್ಕೋಬೇಕಾಗಿದ್ದು ನಾವು ತಗೊಂಡಂಥ ನಾಮ ಸಾಮಾನ್ಯ ಒಬ್ಬ ವ್ಯಕ್ತಿ ಕೊಟ್ಟದ್ದಲ್ಲ, ಅದು ಪರಬ್ರಹ್ಮನ ಸ್ವರೂಪ ನಮಗಾಗಿ ಕೊಟ್ಟಂತಹ ಏಕೈಕ ಏನಪ್ಪ ಅಂದ್ರೆ ಭವಸಾಗರವನ್ನು ದಾಟಿಸುವಂಥ ನಾಮ. ಅದೊಂದು ಸಾಧನ ಅಂತ ತಿಳ್ಕೊಂಡು ನಾವು ಆ ಸಾಧನ ಮಾಡಿದೆವು ಅಂದ್ರೆ ಮಾತ್ರ ಬರ್ತದ. ಲಕ್ಷ್ಯದಾಗಿಡಬೇಕಿಷ್ಟೇ, ದಿವ್ಸಕ್ಕೆ 9 ತಾಸು ಧ್ಯಾನ ಮಾಡಿದರೆ 36 ವರ್ಷ ನಾವು ಮಾಡಬೇಕು. ಮತ್ತು ಒಂದೇ ತಾಸು ಈಗ ನಾವು ಎಷ್ಟೋ ಸರಿ 1 ತಾಸರೇ ಮಾಡ್ರಪ್ಪ ಅಂತ ನಾವು ಭಾಳ ಕಡೆ ಎಲ್ಲ ಕಡೆ ಹಿರಿಯ ಸಂತರೆಲ್ಲ ಕೈ ಮುಗಿದು ಹೇಳಿದ್ರು, ಹೆಂಕಣ್ಣ ಅದು ಕಣ್ಣ ನೀರ್ತಂತ ಹೇಳಿದ 1 ತಾಸು ಮಾಡಿದ್ರು 500 ವರ್ಷ ಹಿಡಿತಾವ. ಅದಕ್ಕೆ ನಾವು ನೀವುಗಳೆಲ್ಲ ಇದು ಸುಮ್ಮನೆ ಲೆಕ್ಕಕ್ಕೆ ಹೇಳ್ತೀನಿ. ಅಂತಃಕರಣ ಆ ರೀತಿ ಮುಮುಕ್ಷು ಚಾತಕಿ ಸುಸ್ವರ ಅಂತಾರಲ್ಲ, ಆ ಒಂದು ಮುಮುಕ್ಷತ್ವದಿಂದ ಆ ಒಂದು ಅಂತಃಕರಣದ ಒಂದು ವೇದನೆಯಿಂದ ನಮ್ಮ ಜೀವನದೊಳಗೆ ನಿನ್ನ ಹೊರತು ನನ್ನ ಗತಿ ಇಲ್ಲ ಅಂತ ತಿಳ್ಕೊಂಡು ಆ ನಾಮಸ್ಮರಣೆಯನ್ನು ಸ್ವಲ್ಪ ಮಾಡಿದರೂ ಆಗ್ತದೆ. ಹಂಗೇನಂತ ತಿಳ್ಕೊಬೇಡ್ರಿ, ಇದೇನು ನಮಗೆ ನೀವು ಮಾತಲ್ಲ ಅಂತೇನಿಲ್ಲ. ಅಂಥ ರೀತಿ ಅಂತಃಕರಣ ಪರಿಶುದ್ಧ ಆಗಿರ್ಬೇಕು. ಆ ಅಂತಃಕರಣ ಎಷ್ಟು ಪರಿಶುದ್ಧ ಆಗಿರಬೇಕು ಅಂದ್ರೆ ಅದು ಗಂಗೆಯಂತೆ ಪರಿಶುದ್ಧ ಆಗಿ ನಾವು ಆ ನಾಮಸ್ಮರಣೆ ಮಾಡಿದೆವು ಅಂದ್ರೆ ನಿಮಗೆ ಎಲ್ಲ ಆ ಬ್ರಹ್ಮನ ಅನುಭೂತಿ ಏನಪ್ಪ ಅಂತಿಮ ಸ್ಥಿತಿ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ. ಸಮರ್ಥರು ನಮಗಾಗಿ ತಮ್ಮ ಜೀವನವನ್ನು ಏನಪ್ಪ ಅಂದ್ರೆ ನಮ್ಮ ಮನೆ ತನಕ ಬಂದು ಇಂಥ ಒಂದು ಅಮೂಲ್ಯ ಸಾಧನ ಕೊಟ್ಟದ್ದು ಸಾರ್ಥಕ ಆಗಿ ಅವರು ಮನಸ್ಸಿಗೆ ಆನಂದ ಆಗ್ತದೆ, ನಮಗೆ ಅದೇ ಆನಂದನೇ ಪ್ರಕಟ ಆಗ್ತದೆ. ಅದಕ್ಕೆ ನಾವು ನೀವುಗಳೆಲ್ಲ ಈ ಒಂದು ಸತ್ಸಂಗದಿಂದ ನಾವೆಲ್ಲರೂ ಕೂಡೋದ್ರಿಂದ ಸಂಕಲ್ಪ ಮಾಡ್ಕೋದಿಷ್ಟೇ, ಸಾಧನಕ್ಕಾಗಿ ನಮ್ಮ ಜೀವನವನ್ನು ನಾವು ಇಡೋಣ, ನಾಮಸ್ಮರಣೆಗಾಗಿ ನಾವು ಇಡೋಣ ಅಂತ ತಿಳ್ಕೊಂಡು ಹೇಳ್ಕೊತ ರಾಜಾದಿರಾಜ